ಇದು ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ವಿಚಾರ ಅಂತ ಹೇಳಬಹುದು. ಏನಂತಂದ್ರೆ ಕಾಂಗ್ರೆಸ್ನ 12 ಮಂದಿ ಸದಸ್ಯರೇನಿದ್ದಾರೆ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಒಂದು ರೀತಿಯಲ್ಲಿ ಬಿಜೆಪಿಯ ಪ್ಲಾನ್ ವರ್ಕೌಟ್ ಆದಂತೆ ಕಾಣ್ತಾ ಇದೆ ರಾಜಕೀಯದಲ್ಲಿ ಅಥವಾ ಇಡೀ ರಾಜಕೀಯದಲ್ಲಿ ನಾವು ನೋಡೋದಾದರೆ ಒಂದು ಮಹತ್ತರವಾದಂತಹ ಬೆಳವಣಿಗೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ಶಾಕ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಬಿಜೆಪಿ ಮಾಡಿದಂತಹ ಪ್ಲಾನ್ ಎಲ್ಲವೂ ಕೂಡ ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಹಾಗಾದರೆ ಯಾರ್ಯಾರು ಹೋದ್ರು, ಯಾಕೆ ಹೋದ್ರು, ಯಾವ ಉದ್ದೇಶದಿಂದ ಹೋದ್ರು ನೋಡಿ. ರಾಜಕೀಯದಲ್ಲಿ ಪಕ್ಷವನ್ನು ಬದಲಾವಣೆ ಮಾಡೋದು ಸಾಮಾನ್ಯ, ನಾವು ನೋಡ್ತಾನೇ ಇರ್ತೀವಿ. ಅದೇ ರೀತಿಯಾಗಿ ಇದು ಕೂಡ ಒಂದು ಬೆಳವಣಿಗೆ ಆಗಿದೆ. ಆದರೆ 12 ಜನ ಹೋಗಿದ್ದಾರೆ ಏಕಾಏಕಿ. ಅದೇನು ಎತ್ತ ಅಂತ ನಾವು ಗಮನಿಸದ ಹೋಗೋದಾದರೆ ನೋಡೋದಾದರೆ ನೋಡಿ ಹೊಸ ಬೆಳವಣಿಗೆ ಆಗ್ತಾ ಇದೆ ರಾಜಕೀಯದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಅದು ಮಹಾರಾಷ್ಟ್ರ ರಾಜಕೀಯದಲ್ಲಿ ಎಲ್ಲರೂ ಈ ಒಂದು ವಿಚಾರ ನೋಡಿದ ತಕ್ಷಣ ಏನೋ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಆಗ್ಬಿಡ್ತಾ ಬದಲಾವಣೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಒಂದು ಸ್ವಲ್ಪ ಚೇಂಜಸ್ ಇದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಈಗ ಹೊಸ ಬೆಳವಣಿಗೆ ಆಗ್ತಾ ಇದೆ. ಕಾಂಗ್ರೆಸ್ ಮುಕ್ತ ಭಾರತದ ಒಂದು ಘೋಷಣೆಯನ್ನು ಮಾಡ್ತಾ ಇದೆ ಬಿಜೆಪಿ. ಆ ರೀತಿಯ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಏನು ಥಾಣೆ ಜಿಲ್ಲೆಯ ಅಂಬರ್ನಾಥ್ ಪುರಸಭೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದಂತಹ ಒಂದು ಸುದ್ದಿ ನಿನ್ನೆ ಮಹಾರಾಷ್ಟ್ರದಾದ್ಯಂತ ಏನಾಗ್ತಾ ಇದೆ ಅಂತಂದರೆ ಗುಪ್ತವಾಗಿ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರವಾಗಿ. ಇದೀಗ ಅಲ್ಲಿನ ರಾಜಕೀಯದ ಮತ್ತೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಮಹಾರಾಷ್ಟ್ರದ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ ಅಂಬರ್ನಾಥ್ ಏನಿದೆ ಅಲ್ಲಿ ಸ್ಪರ್ಧೆ ಮಾಡಿದಂತಹ ಪ್ರತಿಸ್ಪರ್ಧಿ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಏನಿದೆ ಎರಡರಲ್ಲಿ ಮೈತ್ರಿ ಮಾಡಿಕೊಂಡಿದ್ದಂತಹ ಪರಿಣಾಮ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. 12 ಕೌನ್ಸಿಲರ್ಗಳು ಏನಿದ್ದಾರೆ ಅಮಾನತುಗೊಳಿಸಿತ್ತು. ಇದೀಗ ಬಿಜೆಪಿ ಆ ಅಮಾನತುಗೊಂಡಂತಹ ಕೌನ್ಸಿಲರ್ಗಳ ಜೊತೆಗೂಡಿ ಅಂಬರ್ನಾಥ್ನಲ್ಲಿ ಒಂದು ಹೊಸ ಆಟವನ್ನೇ ಆಡೋಕ್ಕೆ ಶುರು ಮಾಡಿಕೊಂಡಿದೆ. ಈಗ ಇದು ಮಹಾರಾಷ್ಟ್ರದ ಒಂದು ರಾಜಕೀಯದ ವಿಚಾರ. ಅಂಬರ್ನಾಥ್ನಲ್ಲಿ ಬಿಜೆಪಿಗೊಂದೇ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಕ್ರಮ ಜರುಗಿಸಲ್ಪಟ್ಟಂತಹ ಕಾಂಗ್ರೆಸ್ ಕೌನ್ಸಿಲರ್ಗಳಿಗೂ ಈಗ ಬಿಜೆಪಿ ಎಲ್ಲರೂ ಕೂಡ ಸೇರಿಬಿಟ್ಟಿದ್ದಾರೆ ಅಂತವರು. ಇದರ ಅರ್ಥ ಏನಂತಂದರೆ ಅಂಬರ್ನಾಥ್ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ಮುಕ್ತ ಆಗಿಬಿಟ್ಟಿದೆ. ಈ ನಡೆಯಿಂದ ಕಾಂಗ್ರೆಸ್ ನಷ್ಟವನ್ನು ಅನುಭವಿಸ್ತಾ ಇದ್ದರೆ ಬಿಜೆಪಿ ಇದರ ಒಂದು ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವಂಥ ಒಂದು ಯೋಚನೆಯನ್ನು ಮಾಡ್ತಾ ಇದೆ. ಇದಲ್ಲದೆ ಶಿಂದೆ ಬಣವನ್ನು ಕೂಡ ಪುರಸಭೆಯಿಂದಲೇ ಹೊರಗೆ ಹಾಕಿದ್ದಾರೆ ಇಲ್ಲಿ ಈ ಒಂದು ವಿಚಾರವಾಗಿ. ಇನ್ನು ಇದೇ ವಿಚಾರವಾಗಿ ದೇವೇಂದ್ರ ಫಡ್ನವೀಸ್ ಕೂಡ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಂದರೆ ಅಮರನಾಥ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟದ ನಿರ್ಧಾರದ ಬಗ್ಗೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಸ್ವತಃ ಅಸಮಾಧಾನವನ್ನು ಅವರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇದಾದ ನಂತರ ಅವರು ಹೇಳ್ತಾ ಇದ್ದಾರೆ ಮೈತ್ರಿ ಮುಂದುವರಿತಾ ಇತ್ತು, ಕಾಂಗ್ರೆಸ್ ಕೂಡ ಕ್ರಮ ಕೈಗೊಂಡಿತ್ತು. ಸದಸ್ಯರ ಒಂದು ಬೆಳವಣಿಗೆ ಏನಿದ್ರು ಕೂಡ 12 ಕಾಂಗ್ರೆಸ್ನ ಕೌನ್ಸಿಲರ್ಗಳಿದ್ದಾರೆ ಪಕ್ಷ ಅಮಾನತುಗೊಳಿಸಿದ ಬೆನ್ನಲ್ಲೇ ಈಗ ಬಿಜೆಪಿಗೆ ಸೇರಿಬಿಟ್ಟಿದ್ದಾರೆ ಅವರು ಅಂತ ಹೇಳಿದ್ದು ಸರಿಯಲ್ಲ ಅಂತ ಹೇಳಿ ಅವರು ಮಾತನಾಡ್ತಾ ಇದ್ದಾರೆ. ಇನ್ನು ಶಿಂದೆ ಬಣಕ್ಕೂ ಕೂಡ ಈ ಒಂದು ನಿರ್ಧಾರದಿಂದ ಭಾರಿ ಶಾಕ್ ಆಗಿದೆ ಅಥವಾ ನಷ್ಟ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ವಾಸ್ತವವಾಗಿ ಈ ಒಂದು ಅಮರನಾಥ ಕ್ಷೇತ್ರದಿಂದ ಏನಾಗ್ತಾ ಇದೆ, ಏಕನಾಥ್ ಶಿಂದೆ ಅವರ ಶಿವಸೇನೆಯನ್ನು ಕೂಡ ಸೋಲಿಸುವ ಏಕೈಕ ಉದ್ದೇಶದಿಂದ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಕೂಡಿಕೊಂಡು ಮೈತ್ರಿಯನ್ನು ಮಾಡಿಕೊಂಡಿತ್ತು. ಈಗ ಈ ನಿರ್ಧಾರ ಏನಿದೆ ಬಿಜೆಪಿಗೆ ಸಂಪೂರ್ಣವಾಗಿ ಫಲ ನೀಡದಂತೆ ಕಾಣ್ತಾ ಇದೆ. ಯಾಕಂದರೆ ಶಿವಸೇನೆ ಅಧಿಕಾರ ಕಳೆದುಕೊಂಡಿರುವುದು ಮಾತ್ರ ಅಲ್ಲದೆ ಅಲ್ಲಿ ಅಂಬರ್ನಾಥ್ ಕ್ಷೇತ್ರದಿಂದ ಕಾಂಗ್ರೆಸ್ ಕೂಡ ಕಣ್ಮರೆ ಆಗ್ತಾ ಇದೆ. ಈ ರೀತಿಯಾದ ಬೆಳವಣಿಗೆ ಆಗ್ತಾ ಇದೆ ಮಹಾರಾಷ್ಟ್ರ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. 12 ಸದಸ್ಯರೇನಿದ್ದಾರೆ ನಿಜಕ್ಕೂ ಕೂಡ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅದು ಯಾರು, ಅವರು ಅಮಾನತುಗೊಂಡಂತಹ ವ್ಯಕ್ತಿಗಳು ಸದಸ್ಯರು. ಈ ರೀತಿಯಾಗಿ ರಾಜಕೀಯದಲ್ಲಿ ಈ ರೀತಿ ಬೆಳವಣಿಗೆ ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ಇನ್ನು ನೋಡಿ ಅಮಾನತುಗೊಂಡಂತಹ ಕೌನ್ಸಿಲರ್ಗಳು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಕ್ಕೆ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ ಏನಂದ್ರೆ ನೋಡಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಪ್ರಸ್ತಾಪವನ್ನು ಮೊದಲು ಮಂಡಿಸಿದ್ದು ಬಿಜೆಪಿ ಅಂತ ಹೇಳಿ ಅಂಬರ್ನಾಥ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದೆ. ಆದಾಗ್ಯೂ ಕೂಡ ಈ ಒಂದು ಪ್ರಸ್ತಾಪವನ್ನು ಸ್ವೀಕರಿಸಬೇಕೇ ಬೇಡವೇ ಎನ್ನುವಂಥದ್ದನ್ನು ನಿರ್ಧರಿಸುವಾಗ ಪಕ್ಷದ ರಾಜ್ಯ ಕಚೇರಿ ಏನಿದೆ ಅದನ್ನು ಕತ್ತಲೆಯಲ್ಲಿ ಇಡ್ತಾ ಇತ್ತು. ಇದಕ್ಕಾಗಿಯೇ ಹೈಕಮಾಂಡ್ ಪಾಟೀಲ್ ವಿರುದ್ಧ ಒಂದು ಕ್ರಮವನ್ನು ಕೂಡ ಕೈಗೊಂಡಿದೆ, ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಈ ರೀತಿ ಬೆಳವಣಿಗೆ ಏನಿದೆ ಇದು ಸರಿಯಲ್ಲ. ಮತ್ತು ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ನಾವು ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹೋಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಈಗ ಮಾತುಗಳು ಕೇಳಿ ಬರ್ತಾ ಇದೆ ಮಹಾರಾಷ್ಟ್ರ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.